ಸ್ನೇಹಿತರೆ, ದೇವೀಸ್ ಕೆಫೆ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒನ್ ಪಾಟ್ ಸಾಂಬಾರ್ ಅಂತ ಮಾಡ್ತೀವಿ. ಅಂದ್ರೆ ನಾವು ಯೂಶಲಿ ಬೇಳೆ ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಖಾರ ಎಲ್ಲ ಹಾಕಿ ಮತ್ತೆ ಬೇಯಿಸೋದು, ಕುಕ್ಕರ್ ಕೂಗ್ಸೋದು ಆ ಥರ ಎಲ್ಲ ಮಾಡ್ತೀರಾ. ಸೊ ಆ ಥರ ಏನಿಲ್ಲ, ಎಮರ್ಜೆನ್ಸಿ ಟಕ್ಕಂತ ಏನಾದರೂ ಅರ್ಜೆಂಟ್ ಆಗಿ ಲೇಟ್ ಆಗೋಯ್ತಪ್ಪ, ಬೇಗ ಒಂದು ಸಾಂಬಾರ್ ಮಾಡೋಣ ಅಂದ್ರೆ ಆ ಥರ ಒನ್ ಪಾಟ್ ಎಲ್ಲ ಒಟ್ಟಿಗೆ ಇಟ್ಬಿಟ್ಟು ಬೇಯಿಸಿ ಒಗ್ಗರಣೆ ಹಾಕೋದಷ್ಟೇ, ಸಾಂಬಾರ್ ರೆಡಿ. ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ. ನಾನು ಇಲ್ಲೊಂದು ಅರ್ಧ ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ, ಒಂದು ಟೊಮೆಟೊ ತಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದೆರಡು ಎಸ್ಲು ಬೆಳ್ಳುಳ್ಳಿ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಉಪ್ಪು, ಇದು ಬಂದು ಇದು ಸಾಂಬಾರು ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು. ಆಮೇಲೆ ಇದು ಸಾಂಬಾರು ಪುಡಿ, ಬೆರಕೆ ಪುಡಿ ಸಾರಿಗೆ ಹಾಕ್ತಿರಲ್ಲ, ಇವಾಗ ರೀಸೆಂಟಾಗಿ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಈ ಸಾಂಬಾರು ಪುಡಿ ಯಾರಿಗಾದ್ರೂ ಟೇಸ್ಟಿಗೆ ಬೇಕಾದರೆ ಸ್ಯಾಂಪಲು ನಾನು ಕೊಡ್ತೀನಿ, ನನಗೆ ಕಮೆಂಟಲ್ಲಿ ನೀವು ತಿಳಿಸಿ. ಚೆನ್ನಾಗಿದೆ, ನೀವು ಆರ್ಡರ್ ಕೊಟ್ಟರೆ ನಾನು ಸಾಂಬಾರು ಪುಡಿ, ಅಚ್ಚಗಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಆಲ್ ಸೀಸನ್ ಮಸಾಲೆ ಅಂತ, ಇದು ಮಟನು ಚಿಕನ್ಗೆಲ್ಲ ಹಾಕುವಂಥ ಮಸಾಲೆ ಪುಡಿ, ಅದೆಲ್ಲ ನಾನು ರೆಡಿ ಮಾಡ್ತೀನಿ. ಬೇಕಾದವ್ರು ಹೇಳಿ, ಸ್ಯಾಂಪಲ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ನನಗೆ ಆರ್ಡರ್ ಕೊಡಿ, ನಾನು ನಿಮಗೆ ಮಾಡಿಕೊಡ್ತೀನಿ. ಓಕೆನಾ? ಸೊ ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ ಈ ಬೇಳೆನ ಹಾಕಿ ತೊಳ್ಕೊಂಡು ಬರೋಣ. ಫಸ್ಟು ಬೇಳೆನ ತೊಳ್ಕೊಂಡು ಬಂದಿದ್ದೀರಿ. ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಣ. ಮತ್ತು ಈ ಹಚ್ಕೊಂಡಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಉಪ್ಪು, ಈ ತರಕಾರಿ ಮತ್ತು ಸಾಂಬಾರು ಪುಡಿ, ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ, ಇಷ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ವಿಸಿಲು ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಬರಲಿ. ಆಮೇಲೆ ನೋಡೋಣ, ನಾವಿವಾಗ ಕುಕ್ಕರ್ ಇಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ಕುಕ್ಕರು 5 ವಿಸಿಲ್ ಹಾಕಿ ತೆಗೆದಿದ್ದೀನಿ. ನೋಡೋಣ. ನೋಡಿ, ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಬೇಳೆಕಾಯಿ ಎಲ್ಲ. ನಿಮ್ಗೇನಾದರೂ ತರಕಾರಿ ಹಾಗೆ ಬೇಕು ಅಂದರೆ ಒಂದು ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಕೊಳ್ಳಿ, ಆಮೇಲೆ ಮಸೀರಿ. ಇಲ್ಲ ನಿಮಗೆ ಪರವಾಗಿಲ್ಲ ಅಂದರೆ ತರಕಾರಿನೂ ಎಲ್ಲ ಹಾಕಿ. ಹಾಗೆ ನಾನು ಯೂಶಲಿ ತರಕಾರಿನ ಬಹಳಷ್ಟು ಸತಿ ಹೀಗೆ ಮಾಡೋದು, ಮಕ್ಕಳು ತಿನ್ನಲ್ವಲ್ಲ. ಸೊ ಬೇಳೆ ಜೊತೆನೆ ಹಾಕಿ, ಬೇಳೆ ಟೊಮೆಟೊ ಈರುಳ್ಳಿ ಹಾಕಿ ಬೇಯಿಸ್ಬಿಟ್ಟು ಮಸ್ತ್ಬಿಟ್ಟು ಆಮೇಲೆ ನಾನು ಅರ್ಧಂಬರ್ಧ ಮಸಿತೀನಿ. ಅವಾಗ ಅದು ಬೇಳೆ ತರಕಾರಿ ಎಲ್ಲ ಒಂದಾಗುತ್ತೆ. ಆಮೇಲೆ ಸಾಂಬಾರು ಪುಡಿ, ಹುಣಸೆಹಣ್ಣು, ಉಪ್ಪೆಲ್ಲ ಹಾಕಿ ಮರಳಿಸ್ತೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಈಗ ಇದನ್ನ ಮಸಿಯೋಣ, ನೀರು ತೆಗಿಯೋಣ ಸ್ವಲ್ಪ. ಈಗ ಇದನ್ನ ಮಸಿಯೋಣ. ನಾನು ಮಸ್ತಿದ್ದೀನಿ. ಈಗ ಈ ನೀರು ಹಾಕೋಣ, ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನೀರು ಸಾಲ ಉಪ್ಪು ಹಾಕೋಣ. ಉಪ್ಪೆಲ್ಲ ನೋಡ್ಕೊಳ್ಳಿ ಕರೆಕ್ಟ್ಗೆ, ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೊಳ್ಳಿ. ಈಗ ಇದನ್ನ ಮರಳಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಮರಳದ ಮೇಲೆ ಒಗ್ಗರಣೆ ಕೊಡೋಣ. ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು, ಈಗಲೇ ಮರಳವಾಗಲೇ ಹಾಕ್ತೀನಿ. ಚೆನ್ನಾಗಿ ಮರಳಬೇಕು. ಇದಕ್ಕೊಂದೆರಡು ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಮರಳವಾಗ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೂ ಹಾಕೋಣ. ನೋಡಿ, ಮರಳ್ತಾ ಇದೆ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕೋಣ. ಒಂದೆರಡು ಜೀರಿಗೆ ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕೋಣ. ಇದಾಗಿದೆ.
ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದ 1 ಪಾಟ್ ಸಾಂಬಾರ್ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಬಾಯ್.